ನಸುಪ್ಪದ ಬೀಜಗಳು ಅವನ್ನ ಪರ್ಚೇಸ್ ಮಾಡಬೇಕು. ಹಿಂದೆ ಚಮತ್ಕಾರ ಜೈದರ್ ಹತ್ತಿ ಎಲ್ಲ ಬೆಳಿತಿದ್ರಲ್ಲ, ಹಿಂದೆ ಜೈದರ್ ಹತ್ತಿ ಬೆಳಿತಿದ್ರಿ, ಅದಕ್ಕೆ ಮೈಕೋ ಕಂಪನಿಯವರು ಒಂದು ಬೀಜ ಬಿಟ್ಟರು, ಏನು ಚಮತ್ಕಾರ, ಎಲ್ಲರೂ ಮುಗಿಬಿದ್ದು ತೊಗೊಂಡ್ರು. 45,000 ಎಕರೆ ಫೇಲ್ ಆಯಿತು. ಅಲ್ಲಿ ಉಪವಾಸ ಕುಂತು ಒಂದು ಸಮಿತಿಯನ್ನು ರಚನೆ ಮಾಡಿ ಸರ್ಕಾರ 8 ಕೋಟಿ ರೂಪಾಯಿ ಅವಾಗ ನಡುವೆ ಕೆಲವು ಮಂದಿ ಲೀಡರ್ ಬಂದು ರೊಕ್ಕ ಹೊಡಿತಾರೆ, ಚೆಕ್ ಮುಖಾಂತರ ಪರಿಹಾರವನ್ನು ಕೊಡಿಸಿದ್ವಿ. ಇದು ಒಂದೇದು. ಎರಡನೇದು ಇನ್ನೊಂದು ಹೋರಾಟ, ರಟ್ಟಿಹಳ್ಳಿ ಒಳಗೆ ಒಂದು ಹೋರಾಟ ಆಯಿತು, ಏನು ಕೆರೆ ತುಂಬುವ ಕಾರ್ಯಕ್ರಮ ಆಯಿತು. ನಮ್ಮ ಭಾಳ ರೈತರಿಗೆ ಎಲ್ಲರಿಗೂ ಖುಷಿ ಆಯಿತು, ನನಗೂ ಖುಷಿ ಆಯಿತು. ಆದರೆ ಏನು ಮಾಡಕತ್ತರು, ಆ ಪೈಪ್ಲೈನನ್ನು ರೈತರ ಜಮೀನಾಗ ಮೊದಲು ಅಪ್ಪರ್ ತುಂಗಾಕ ಜಮೀನು ಕಳ್ಕೊಂಡಿದ್ರು. ಮತ್ತು ಇದು ಆದಾಗ ಉಪವಾಸ ಕುಂತಾಗ ಈಗ ಹೇಳ್ತಾರೆ ಕೋರ್ಟ್ಗೆ ಇದ್ದರೂ ಸಹ ಕೋರ್ಟ್ನಲ್ಲಿ ಕೆಲವರು ಹೋಗಿದ್ರು, ವಿರೋಧಿಗಳು ಹೋಗಿದ್ರು ಸಹ ನಾನಲ್ಲಿ 14 ದಿನ ಉಪವಾಸ ರೈತರು ನಾವೆಲ್ಲ ಕುಂತ್ವಿ. ಆವಾಗ ಸರ್ಕಾರ ಎಚ್ಚೆತ್ಕೊಂಡು ಅದನ್ನು ಕೈ ಬಿಡ್ತು. ಪೈಪ್ಲೈನನ್ನು 6 ಫೂಟ್ ಒಳಗೆ ಹೋಯಿತು. ಅವರಿಗೆ ಪರಿಹಾರ ಕೊಟ್ಟರು, ಬೆಳೆ ಹಾನಿ ಆದರೆ ಪರಿಹಾರ ಕೊಡ್ತೇವೆ ಅಂತ ಸರ್ಕಾರ ನಿರ್ಧಾರ ಮಾಡಿತು. ಅದೇ ರೀತಿಯಲ್ಲಿ ಇಲ್ಲಿ ಕೈ ಬಿಡಬೇಕು. ಈಗ ಕೂಡಲೇ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಯಾರು KADB ಅಧಿಕಾರಿಗಳನ್ನು ಕರೆದು ಚರ್ಚೆ ಮಾಡಿ ನಮಗೆ ಆಶ್ವಾಸನೆ ಕೊಡುವವರೆಗೆ ಈ ಹೋರಾಟ, ಈ ಸತ್ಯಾಗ್ರಹನ ಕೈ ಬಿಡುವ ಪ್ರಶ್ನೆ ಇಲ್ಲ. ಈಗ ಏನು ಪ್ರಾಬ್ಲಮ್ ಆಗೈತಿ, ಯಾವ ಹಳ್ಳಿಯಿಂದ ನಿಮ್ದು ಎಷ್ಟು ಲ್ಯಾಂಡ್ ಅಕ್ವಿಜಿಷನ್ ಮಾಡ್ಕೊಂಡ್ರೆ ನಿಮ್ದು ಏನು ವಿರೋಧ ಐತೆ ಸರ್? ನೋಡ್ರಿ, ಟೋಟಲ್ ಆಗಿ 5,900 ಎಕರೆ ಭೂಮಿ ಅಕ್ವೇಷನ್ ಟೋಟಲ್ ಇರೋದು. ಅದು ಹೊಸದಾಗಿ ಸಮಾಜಕ್ಕೆ ಅಂತ ಬೇರೆ ಮಾಡಿದ್ದಾರೆ. 5,900 ಎಕರೆ ಟೋಟಲ್ ಅಕ್ವೇಷನ್ ಇರೋದ್ರಿ. ಅದರೊಳಗೆ ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಅಂತಕ್ಕಂಥದ್ದು 2 ಹಂತ ಮಾಡಿದ್ರು ಅವರು. ಈ ಫಸ್ಟ್ ಫೇಸ್ನವ್ರಿಗೆ 45 ಲಕ್ಷ ರೂಪಾಯಿ ಒಂದು ಪ್ರತಿ ಎಕರೆ ಕೊಡಲಿಕ್ಕೆ ಅಂತ ಪ್ಲಾನ್ ಮಾಡಿದ್ರು. ಹೈವೇ ಬಾಜು ಇದ್ದವ್ರಿಗೆ 90 ಲಕ್ಷ, ಹೈವೇ ಬಿಟ್ಟು 500 ಮೀಟರ್ ಇದ್ದಂಗೆ ದೂರ ಇದ್ದವ್ರಿಗೆ 45 ಲಕ್ಷ ಅಂತಕ್ಕಂಥದ್ದು ಇದನ್ನು ವಿಚಾರ ಮಾಡಿದ್ರು. 2021 ಇದನ್ನು ಅಕ್ವೇಷನ್ ಮಾಡಿದಾರಲ್ಲ, ಅವಾಗ 45 ಲಕ್ಷ ರೂಪಾಯಿ ಅಂತ ಅವ್ರಿಗೆಲ್ಲ ಇದನ್ನು ಮಾಡಿದ್ರು. ನಮ್ಮ ವಿರೋಧ ಏನಂದ್ರೆ, ಈಗಾಗಲೇ ಏನು ಜಮೀನು ತೊಗೊಂಡ್ರಲ್ಲ ಅದ್ರ ಬಗ್ಗೆ ಫಸ್ಟ್ ಬೇಸ್ಟಿಂಗ್ ಏನು ತೊಗೊಂಡ್ರಲ್ಲ ಅವ್ರಿಗೆ ಬಿಡದಿ ಮಾದರಿಯೊಳಗೆ ಪರಿಹಾರ ಕೊಡಬೇಕು. ಇನ್ನು ಉಳಿದಂಥ ಭೂಮಿ ಏನಿದೆ ಭಾಳ ಫಲವತ್ತಾದ ಭೂಮಿ ಐತಿ. ಆ ಭೂಮಿಯನ್ನು ಯಾವುದೇ ಕಾರಣಕ್ಕೂ ನಾವು ಜೀವ ಹೋದರೂ ಕೂಡ ಭೂಮಿಯನ್ನು ಬಿಡೋಂಗಿಲ್ಲ ಅಂತಕ್ಕಂಥ ವಿಚಾರದೊಳಗೆ ಇದ್ದೀವಿ. ಯಾಕಂದರೆ ನಮ್ಮ ಫಲವತ್ತ ಯಾವುದಾದ್ರೂ ಬಂಜರು ಭೂಮಿಗಳು ಇದ್ದಂಥಲ್ಲಿ ಹೋಗಿ ಅವ್ರು ಅಕ್ವೇಷನ್ ಮಾಡ್ಕೋಬೇಕು. ಈ ಭೂಮಿಯನ್ನು ಸಂಪೂರ್ಣ ಕೈ ಬಿಡಲಿಲ್ಲ ಅಂತ ನಾವು ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಆಲ್ರೆಡಿ ನಾವು ಈಗ 5ರಿಂದ 6 ಸಲ ನಾವು ಮನವಿ ಕೊಟ್ಟಿದ್ದೀವಿ. ವಿಶೇಷ ಭೂಸ್ವಾಧೀನ ಬೆಂಗಳೂರವರೆಗೂ ಕೊಟ್ಟಿದ್ದೀವಿ, ಧಾರವಾಡ ಜಿಲ್ಲಾಧಿಕಾರಿಗಳು 4-5 ಸಲ ಕೊಟ್ಟಿದ್ದೀವಿ. ಆದರೂ ಕೂಡ ಬಂದ್ಕಾದ ನಮ್ಮ ಭೂಮಿ ಒಳಗೆ ಬಂದ್ಕಾದ ದಿನ ಸರ್ವೆ ಮಾಡೋದು, ಆಮೇಲೆ ಡ್ರೋನ್ ಬಿಟ್ಟು ಸರ್ವೆ ಮಾಡೋದು, GPS ಮಾಡೋದು, GMC ಮಾಡೋದು, ಇಂಥ ಒಂದು ಆ್ಯಕ್ಟಿವಿಟಿ ನಡೆಸ್ತಾರೆ. ನಾವು ಆಲ್ರೆಡಿ ಹೇಳಿದ್ದೀವಿ ಅವರಿಗೆ. ಈಗ ಏನು ಅಕ್ವೇಷನ್ ಮಾಡಿದಿಲ್ಲ ಅದ್ರೊಳಗೆ ನೀವು ಕೆಲಸ ಮಾಡ್ಕೊಳ್ರಿ, ಕಾನೂನು ಅದಕ್ಕೆ ನಮ್ಮ ಕಾನೂನು ವಿರೋಧ ಇಲ್ಲ. ಅವರಿಗೆ ಹೆಚ್ಚಿನ ಪರಿಹಾರ ಕೊಡ್ರಿ. ಆದ್ರೆ ಇನ್ನು ಮ್ಯಾಗ ಏನು ಭೂಮಿಗೆ ಬರ್ತಿಲ್ಲ ಅದಕ್ಕೆ ಯಾವುದೇ ರೀತಿಯಿಂದ ಬರಕ್ಕೆ ಹೋಗ್ಬೇಡ್ರಿ ಅಂತಕ್ಕಂಥ ವಿಚಾರ ಇದೆ. ಆದರೂ ಕೂಡ ಇನ್ನು ಉಳಿದಂಥ ಭೂಮಿಗೆ GMC ಮಾಡೋದು, ಆಮ್ಯಾಗ ಅದಕ್ಕೆ GPS ಮಾಡೋದು, ಮಾರ್ಕಿಂಗ್ ಮಾಡೋದು ಮಾಡಕತ್ತಾರ. ಅದು ಈಗ ಅಂತ 2-3 ವರ್ಷದ ಹಿಂದೆ ಏನಾಗಿತ್ತು ನಮ್ಮ ಕಡೆ ಏನಾಗಿತ್ತು, ದನ ಕರುಗಳೆಲ್ಲ ತುಡುಗಾಗಿದ್ದಾವೆ. ಆಮೇಲೆ ಏನಾಗಿದೆ, ಪೈಪ್ ಗಿಪ್ ಎಲ್ಲ ತುಡುಗೋಗಿದೆ, ಕೃಷಿ ಸಲಕರಣೆಗಳೆಲ್ಲ ತುಡುಗಾಗಿದ್ದಾವೆ. ಆದರೆ ರೈತರ ಮಕ್ಕಳಿಗೆ ರೈತರಿಗೆ ಆಯಿತು ಕಾನೂನು ಏನು ಗೊತ್ತಿರಂಗಿಲ್ಲ, ಮಾಹಿತಿ ಗೊತ್ತಿರಂಗಿಲ್ಲ. ಅವಾಗ ಏನಾಗತಿ, ಇವ್ರು ಏನು ನಮಗೆ ಮಾಹಿತಿ ಇಲ್ಲದ ಇವ್ರು ಬಂದು ಸರ್ವೆ ಮಾಡೋದು ಹಿಂಗೆಲ್ಲ ಮಾಡಕತ್ರ. ಅಕಸ್ಮಾತ್ ನಮ್ಮ ಮಕ್ಕಳಿಂದ ಏನಾರು ಅವ್ರಿಗೆ ತೊಂದರೆ ಆಯ್ತು, ಇಲ್ಲಿಕ್ಕೆ ಅವರಿಂದ ನಮ್ಮ ಮಕ್ಕಳಿಗೆ ಏನಾರು ತೊಂದರೆ ಆಯ್ತು ಅಂತಂದ್ರೆ ಅದಕ್ಕೆ ಕಾನೂನು ಹೊಣೆಗಾರ ಯಾರಂದ್ರೆ ಜಿಲ್ಲಾಧಿಕಾರಿಗಳು, ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು. ನಾನು ಇದನ್ನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಪರ್ಮಿಷನ್ ಇಲ್ಲದ ನಮ್ಮ ಭೂಮಿ ಒಳಗೆ ಹೆಜ್ಜೆ ಇಡೋಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಾವ ಯಾವ? ನಾನು ಸರ್ಕಾರಕ್ಕೆ ಏನು ವಿಚಾರ ಮಾಡಿ ಹೇಳೋದು, ನನ್ನ ಸಂದೇಶ ಹೇಳೋದು ಏನಂತಂದ್ರೆ, ನಮ್ಮ ಭೂಮಿ ಒಳಗೆ ನಮ್ಮ ಪರ್ಮಿಷನ್ ಇಲ್ದಂಗೆ ಅವ್ರು ಯಾವುದೇ ರೀತಿಯಾಗಿ ಒಳಗೆ ಬರಬಾರ್ದು. ಅಕಸ್ಮಾತ್ ಬಂದಿದ್ದ ಅಂತಂದ್ರೆ ಮುಂದಾಗುವ ಅನಾಹುತಗಳಿಗೆ ಅವರೇ ಜವಾಬ್ದಾರಿ. ಈಗ ನಿಮ್ಮ ಭಾಗದವರ ಸಚಿವರು ಮಾಡಿರಿ, ಅವ್ರಿಗೆ ಆಲ್ರೆಡಿ ನಾವು ಮನವಿ ಕೂಡ ಕೊಟ್ಟಿದ್ದೀವಿ ರೀ. ಅವ್ರು ಸ್ಪಂದನೆ ಮಾಡ್ತಾನೆ ಅಂತ ಹೇಳಿದಾರೆ. ಈ ವಾರದಾಗ ಅವ್ರು ಮೀಟಿಂಗ್ ಕರಿಬೇಕಾಗಿತ್ತು, ಅವರು ಕರೆದಿಲ್ಲ ನಮಗೆ. ಅವ್ರು ನಮಗೆ ಕರೆದಿಲ್ಲ. ಮತ್ತು ಅದಕ್ಕೆ ನಾವು ಏನು ಹೇಳ್ತೀವಿ ಅಂದ್ರೆ, ಇನ್ನೊಂದು ವಾರದೊಳಗೆ DC ಅವ್ರ ನೇತೃತ್ವದೊಳಗೆ, ಉಸ್ತುವಾರಿ ಸಚಿವರ ನೇತೃತ್ವದೊಳಗೆ ನಮಗೆ ಏನಾರ ಕರೆದ ರೈತ ಮುಖಂಡ ಒಂದು ಅಸೋಸಿಯೇಷನು ಇದೆ ನಮ್ದು. ಆ ಅಸೋಸಿಯೇಷನ್ ಮುಖಾಂತರ ನಾವು ಮಾತಾಡಿದ್ರೆ ಏನಾದರೂ ನಾವು ನಮಗೆ ಪರಿಹಾರ ಹೇಳ್ಬೇಕು. ಅವ್ರು ಇಲ್ಲದೆ ಹೋದ್ರೆ, ಇನ್ನು ಒಂದು ವಾರದಾಗ ಹೇಳದೆ ಹೋದ್ರೆ ನಾವು DC ಕಚೇರಿ ಮುತ್ತಿಗೆ ಆಗೋದು NH4 ಬಂದ್ ಮಾಡ್ತೇವೆ. ಉಗ್ರವಾದಂಥ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೇವೆ. ಯಾಕಂದ್ರೆ ಈಗ ಸದ್ಯಕ್ಕೆ ನಾವು ಏನಂದ್ರೆ ಮುಖಂಡರು ಅಷ್ಟೇ ಬಂದಿದ್ದೀವಿ. ನನ್ನ ಹೆಸರು ಸಂಜೀವ್ ಕುಮಾರ್ ಜಿರ್ಗೋಡ್ ಅಂತೇಳಿ.